ನಮಸ್ಕಾರ ವೀಕ್ಷಕರೇ. ರಾಜ್ಯಾದ್ಯಂತ ಭೂ ಮಂಜೂರಾತಿಯನ್ನು ಪಡೆದ ಅರ್ಹ ರೈತರಿಗೆ ಇನ್ನೂ ಸಹ ಅನೇಕ ಭಾಗಗಳಲ್ಲಿ ಅಧಿಕೃತ ಜಮೀನಿನ ದಾಖಲೆಗಳನ್ನು ಅಂದರೆ ಲ್ಯಾಂಡ್ ಡಾಕ್ಯುಮೆಂಟ್ಸನ್ನು ಕಂದಾಯ ಇಲಾಖೆಯಿಂದ ಒದಗಿಸಲಾಗಿರುವುದಿಲ್ಲ. ಇಂತಹ ಅರ್ಹ ಫಲಾನುಭವಿಗಳ ರೈತರನ್ನು ಗುರುತಿಸಿ ಅಧಿಕೃತ ದಾಖಲೆಗಳನ್ನು ನೀಡಲು ಇಲಾಖೆಯಿಂದ ನನ್ನ ಭೂಮಿ ಅಭಿಯಾನವನ್ನು ಆರಂಭ ಮಾಡಲಾಗಿದೆ. ರೈತರು ತಮ್ಮ ಜಮೀನಿಗೆ ಸಂಬಂಧಪಟ್ಟ ಅಧಿಕೃತ ದಾಖಲೆಗಳನ್ನು ಅಂದರೆ RTC ಪಡೆಯಲು ಇಂದಿಗೂ ಸಹ ಕಂದಾಯ ಇಲಾಖೆಯ ಕಚೇರಿಗಳನ್ನು ಅಲೆದಾಡುವ ಪರಿಸ್ಥಿತಿಗೆ ಶಾಶ್ವತ ಪರಿಹಾರ ಸಿಗದಂತಾಗಿದೆ. ಪ್ರಸ್ತುತ ಹಂತವಾಗಿ ಡಿಜಿಟಲ್ ವ್ಯವಸ್ಥೆಯ ಮೂಲಕ ಕಂದಾಯ ಇಲಾಖೆಯ ಸೇವೆಗಳನ್ನು ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ರೈತರಿಗೆ ಒದಗಿಸಲು ನೂತನ ಯೋಜನೆಗಳನ್ನು ಸರ್ಕಾರದಿಂದ ಜಾರಿಗೆ ತರಲಾಗುತ್ತಿದ್ದು, ಇದರಲ್ಲಿ ನನ್ನ ಭೂಮಿ ಅಭಿಯಾನ ಒಂದಾಗಿದೆ. ಕಳೆದ 50-60 ವರ್ಷಗಳಿಂದ ಸರ್ಕಾರದಿಂದ ಭೂಮಿ ಮಂಜೂರಾದರೂ ಅಂದರೆ ಅಕ್ರಮ ಸಕ್ರಮದ ಅಡಿಯಲ್ಲಿ ಪಕ್ಕಾ ದಾಖಲೆಗಳಿಲ್ಲದೆ ಪೋಡಿ ದುರಸ್ತಿಯಾಗದೆ ಸಾವಿರಾರು ರೈತ ಕುಟುಂಬಗಳು ತೊಂದರೆ ಅನುಭವಿಸುತ್ತಿದ್ದವು. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಆರಂಭಿಸಿದೆ. ನನ್ನ ಭೂಮಿ ಎಂಬ ಈ ಅಭಿಯಾನದ ಮೂಲಕ ರೈತರಿಗೆ ತಮ್ಮ ಭೂಮಿಯ ಮೇಲಿನ ಹಕ್ಕನ್ನು ಖಾತರಿಪಡಿಸುವ ಗುರಿ ಹೊಂದಲಾಗಿದೆ. ಈ ಯೋಜನೆಯಡಿ ಕಂದಾಯ ಇಲಾಖೆ ಅಧಿಕಾರಿಗಳೇ ಗ್ರಾಮಗಳಿಗೆ ತೆರಳಿ ಸರ್ವೆ ನಡೆಸುತ್ತಿದ್ದಾರೆ. ಭೂಮಿಯ ನಕ್ಷೆ ತಯಾರಿಸಿ ಹೊಸ ಸರ್ವೆ ನಂಬರ್ಗಳನ್ನು ನೀಡಿ ಹೊಸ RTC ಹಸ್ತಾಂತರಿಸುವ ಮೂಲಕ ಫಲಾನುಭವಿಗಳಿಗೆ ಭರವಸೆ ಮೂಡಿಸುತ್ತಿದ್ದಾರೆ. ಯೋಜನೆಯ ಮೊದಲ ಹಂತದಲ್ಲಿ ಭರದಿಂದ ಸಾಗುತ್ತಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿರುವಂತೆ ಏಪ್ರಿಲ್ ಅಂತ್ಯದ ವೇಳೆಗೆ ಕನಿಷ್ಠ 20,000 ಕುಟುಂಬಗಳಿಗೆ ಈ ಸೌಲಭ್ಯ ಒದಗಿಸುವ ಗುರಿಯನ್ನು ಕಂದಾಯ ಇಲಾಖೆ ಹಾಕಿಕೊಳ್ಳಲಾಗಿದ್ದು, ಅಭಿಯಾನವು ರಾಜ್ಯಾದ್ಯಂತ 6 ತಿಂಗಳ ಕಾಲ ಯಶಸ್ವಿಯಾಗಿ ನಡೆಸಿ ಸರಿಸುಮಾರು ಲಕ್ಷಾಂತರ ರೈತರಿಗೆ ಇದರಿಂದ ಅನುಕೂಲವಾಗಲಿದೆ ಎಂಬ ಆಶಾಭಾವನೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಭೂಮಿ ಮಂಜೂರಾದ ಬಳಿಕ ದಾಖಲೆಗಳ ಸಮರ್ಪಕ ನವೀಕರಣವಾಗದಿರುವುದರಿಂದ ರೈತರಿಗೆ ದೊಡ್ಡ ತೊಡಕಾಗಿತ್ತು. RTC ಇಲ್ಲದೆ ಭೂಮಿಯ ಮೇಲಿನ ಸಂಪೂರ್ಣ ಹಕ್ಕನ್ನು ಸಾಬೀತುಪಡಿಸಲಾಗದೆ ಬ್ಯಾಂಕ್ ಸಾಲ ಸೌಲಭ್ಯ ಪಡೆಯುವುದು, ಭೂಮಿ ಮಾರಾಟ ಮಾಡುವುದು ಅಥವಾ ಇತರ ಕಾನೂನು ಪ್ರಕ್ರಿಯೆಗಳಲ್ಲಿ ತೊಡಗುವುದು ರೈತರಿಗೆ ಕಷ್ಟಕರವಾಗಿತ್ತು. ಹಳೆಯ ಸರ್ವೆ ವ್ಯವಸ್ಥೆಯಲ್ಲಿ ಉಂಟಾಗಿದ್ದ ಗೊಂದಲಗಳು, ಪೋಡಿ ದುರಸ್ತಿಯಲ್ಲಿನ ವಿಳಂಬ ಮತ್ತು ಆಡಳಿತದ ನಿರ್ಲಕ್ಷ್ಯದಿಂದ ಈ ಸಮಸ್ಯೆ ಉಲ್ಬಣಗೊಂಡಿತ್ತು. ಆದರೆ ಈಗ ನನ್ನ ಭೂಮಿ ಅಭಿಯಾನ ಈ ಎಲ್ಲ ತೊಂದರೆಗಳಿಗೆ ಕೊನೆ ಹಾಡುವ ಭರವಸೆ ತಂದಿದೆ. ಈ ಯೋಜನೆಯ ಮುಖ್ಯ ಆಕರ್ಷಣೆ ಎಂದರೆ ಅಧಿಕಾರಿಗಳೇ ಗ್ರಾಮಗಳಿಗೆ ಭೇಟಿ ನೀಡಿ ಸಮಸ್ಯೆಯನ್ನು ಸ್ಥಳದಲ್ಲೇ ಬಗೆಹರಿಸುತ್ತಿರುವುದು. ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಭೂಮಿಯ ನಕ್ಷೆ ತಯಾರಿಸಲಾಗುತ್ತಿದೆ ಮತ್ತು ಹೊಸ ಸರ್ವೆ ನಂಬರ್ಗಳನ್ನು ನೀಡುವ ಮೂಲಕ ದಾಖಲೆಗಳನ್ನು ಸರಳೀಕರಣಗೊಳಿಸಲಾಗುತ್ತಿದೆ. ಇದರ ಜೊತೆಗೆ RTCಯನ್ನು ಫಲಾನುಭವಿಗಳ ಕೈಗೆ ನೇರವಾಗಿ ಒಪ್ಪಿಸುವ ಪ್ರಕ್ರಿಯೆಯು ಪಾರದರ್ಶಕತೆ ಮತ್ತು ವಿಶ್ವಾಸವನ್ನು ಹೆಚ್ಚಿಸುತ್ತಿದೆ. ಈ ಅಭಿಯಾನದ ಯಶಸ್ಸಿನಿಂದ ರೈತರಿಗೆ ಹಲವು ರೀತಿಯಲ್ಲಿ ಲಾಭವಾಗಲಿದೆ. ಮೊದಲನೆಯದಾಗಿ ಭೂಮಿಯ ಮೇಲಿನ ಕಾನೂನು ಹಕ್ಕು ಖಚಿತವಾಗುವುದರಿಂದ ಆರ್ಥಿಕ ಸ್ಥಿರತೆ ಸಿಗಲಿದೆ. ಎರಡನೆಯದಾಗಿ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳು ಮತ್ತು ಸಾಲ ಸೌಕರ್ಯಗಳನ್ನು ಪಡೆಯಲು RTC ಪ್ರಮುಖ ದಾಖಲೆಯಾಗಿ ಕಾರ್ಯನಿರ್ವಹಿಸಲಿದೆ. ಮೂರನೆಯದಾಗಿ ಭೂಮಿ ಸಂಬಂಧಿತ ವಿವಾದಗಳು ಕಡಿಮೆಯಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಹೆಚ್ಚಲಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಅಭಿಯಾನವನ್ನು ರಾಜ್ಯಾದ್ಯಂತ ವಿಸ್ತರಿಸುವ ಉದ್ದೇಶವನ್ನು ಹೊಂದಿದ್ದಾರೆ. 6 ತಿಂಗಳಲ್ಲಿ ಲಕ್ಷಾಂತರ ರೈತರಿಗೆ ಈ ಸೌಲಭ್ಯ ಒದಗಿಸುವ ಗುರಿ ಯಶಸ್ವಿಯಾದರೆ ಇದು ಕರ್ನಾಟಕ ಭೂ ಆಡಳಿತದಲ್ಲಿ ಒಂದು ಮೈಲಿಗಲ್ಲಾಗಿ ಪರಿಗಣಿಸಲ್ಪಡುತ್ತದೆ. ಆದರೆ ಈ ಯೋಜನೆಯ ಸಂಪೂರ್ಣ ಯಶಸ್ಸು ಸರ್ಕಾರಿ ಅಧಿಕಾರಿಗಳ ಶ್ರಮ, ರೈತರ ಸಹಕಾರ ಮತ್ತು ತಂತ್ರಜ್ಞಾನದ ಸಮರ್ಪಕ ಬಳಕೆ ಮೇಲೆ ಅವಲಂಬಿತವಾಗಿದೆ. ನನ್ನ ಭೂಮಿ ಅಭಿಯಾನವು ರೈತರ ದೀರ್ಘಕಾಲದ ಕನಸನ್ನು ನನಸಾಗಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಇದು ಕೇವಲ ದಾಖಲೆಗಳನ್ನು ಸರಿಪಡಿಸುವ ಯೋಜನೆಯಷ್ಟೇ ಅಲ್ಲ, ರೈತರಿಗೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಗೌರವದ ಬದುಕನ್ನು ಒದಗಿಸುವ ಭರವಸೆಯ ಪ್ರಯತ್ನವಾಗಿದೆ. ಇದರ ಪ್ರಮುಖ ಪ್ರಯೋಜನಗಳು: ರೈತರ ಸರ್ಕಾರಿ ಯೋಜನೆಗಳು, ಬ್ಯಾಂಕ್ ಲೋನ್ಗಳು ಮತ್ತು ಸಬ್ಸಿಡಿಗಳಿಗೆ ಅರ್ಹರಾಗುತ್ತಾರೆ. ಭೂ ವಿವಾದಗಳು ಕಡಿಮೆಯಾಗುತ್ತೆ. ಭೂಮಿ ಮಾರುಕಟ್ಟೆ ಮೌಲ್ಯ ಸ್ಥಿರವಾಗುತ್ತೆ ಮತ್ತು ಡಿಜಿಟಲ್ ಭೂ ದಾಖಲೆ ವ್ಯವಸ್ಥೆಯ ಬೆಂಬಲವನ್ನು ನೀಡಿದಂಗಾಗುತ್ತೆ. ಯಾವೆಲ್ಲ ರೀತಿಯಲ್ಲಿ ಇದು ನಡೆಯುತ್ತೆ ಅಂದರೆ, ರೈತರು ತಮ್ಮ ಗ್ರಾಮದ ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಅಥವಾ ಅವರೇ ನೇರವಾಗಿ ಬಂದು ರೈತರನ್ನು ಸಂಪರ್ಕಿಸ್ತಾರೆ. ಅಂಥ ಸಂದರ್ಭದಲ್ಲಿ ಅವ್ರ ಹತ್ರ ಇರುವಂಥ ಹಳೆಯ RTCಗಳು, ಪೋಡಿ ದಾಖಲೆ ಅಥವಾ ಯಾವೆಲ್ಲ ದಾಖಲೆಗಳಿದೆ ಅದನ್ನು ರೆಡಿ ಮಾಡ್ಕೊಂಡಿರಬೇಕು ಮತ್ತು ಸರ್ವೆ ಪ್ರಕ್ರಿಯೆಗೆ ಸಹಕಾರವನ್ನು ನೀಡಬೇಕು. ಈ ರೀತಿಯಾಗಿ ಅವರು ಪಹಣಿಯನ್ನು ಪಡ್ಕೋಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.